ನಿತ್ಯಮ್ಮ ಒಂದು ನಿಮಿಷ ಆಯ್ತು ಒಂದು ಹರೇ ಶ್ರೀನಿವಾಸ. ಎಲ್ಲ ಹರಿದಾಸ ಬಂಧುಗಳಿಗೂ ಶ್ರೀರಕ್ಷಾಳ ನಮಸ್ಕಾರಗಳು. ಇಂದು ನಾವು ಪ್ರಸ್ತುತಪಡಿಸಲಿರುವ ಒಂದು ಸುಂದರ ರೂಪಕ ಹರಿದಾಸ ಸಮಾಗಮ. ದಾಸ ಸಾಹಿತ್ಯ ನಮಗೆಲ್ಲ ಜ್ಞಾನ ನೀಡುವ ಜೀವಟಿಕೆಯಂತೆ ದಾಸರ ಜೀವನ, ಅವರ ಚರಿತ್ರೆ, ಕೀರ್ತನೆಗಳು ನಮ್ಮನ್ನು ಮುಕ್ತಿ ಮಾರ್ಗದ ಕಡೆಗೆ ಕರೆದೊಯ್ಯುವ ಹರಿಗೋಲು ಇದ್ದಂತೆ. ಇಂತಹ ದಿವ್ಯ ದಾಸವರೇಣ್ಯರ ಬಗ್ಗೆ ತಿಳಿದುಕೊಳ್ಳಲು ನಾವೆಲ್ಲರೂ ಈಗ ಹರಿದಾಸ ಶ್ರೇಷ್ಠರನ್ನು ಮನದಲ್ಲಿ ಸ್ಮರಿಸುತ್ತಾ ವೇದಿಕೆಗೆ ಬರಮಾಡಿಕೊಳ್ಳೋಣ.
ಎಲ್ಲ ಪುಣ್ಯಗಳಿಂದ ಈ ಪಾರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ನಿನ್ನ ಬಲುವೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಂಗಳವನಲ್ಲ ಶ್ರೀನಿವಾಸ ಮಂಗಳ ಸಮಡಿದೆ ಶ್ರೀನಿವಾಸ ಮಂಗಳ ಸಮಡಿದೆ ಶ್ರೀನಿವಾಸ ಮಂಗಳ ಬಾಪುವೆ ಶ್ರೀನಿವಾಸ ಎಲ್ಲ ಉಳಿಸಿಕೊಳ್ಳೆಯೋ ಶ್ರೀನಿವಾಸ ಎಲ್ಲ ಉಳಿಸಿಕೊಳ್ಳೆಯೋ ಶ್ರೀನಿವಾಸ ಶ್ರೀನಿವಾಸ ನಾರಣ್ಯವಾನದಿಯೋ ಶ್ರೀನಿವಾಸ ಶ್ರೀನಿವಾಸ ನಾರಣ್ಯವಾನದಿಯೋ ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಸಲ್ಲ ವೆಂಕಟಾದ್ರಿ ಶ್ರೀನಿವಾಸ 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 ನನ್ನಂದ್ರೆ ಶ್ರೀನಿವಾಸ ನನ್ನ ಬಿಡಿಸಿಕೊಳ್ಳೋ ಶ್ರೀನಿವಾಸ ನನ್ನಂದ್ರೆ ಶ್ರೀನಿವಾಸ ನನ್ನ ಬಿಡಿಸಿಕೊಳ್ಳೋ ಶ್ರೀನಿವಾಸ ನಿನ್ನಡಿಯೇ ಚಿತ್ತಲ್ಲೋ ಶ್ರೀನಿವಾಸ ನಿನ್ನ ನುಡಿಯೇ ಚಿತ್ತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಶ್ರೀನಿವಾಸ ಕೊಳ್ಳೆಯೋ ಶ್ರೀನಿವಾಸ ಕನ್ನಡಿಸಿಕೊಳ್ಳೆಯೋ ಶ್ರೀನಿವಾಸ ಕನ್ನಡಿಸಿಕೊಳ್ಳೆಯೋ ಶ್ರೀನಿವಾಸ ಕನ್ನಡಿಸಿಕೊಳ್ಳೆಯೋ ಶ್ರೀನಿವಾಸ ಸೀಳಿದ ತೋಡನ್ನಾಡೈ ಸ್ವಾಮಿ ಸುಖಮನಿ ಪ್ರಹ್ಲಾದನ ಕಾಯ್ದ ತೋಡನ್ನಾಡೈ ನಖದಿಂದ ಹಿರಣ್ಯಕನುದರವ ಸೀಳಿದ ತೋಡನ್ನಾಡೈ ಸ್ವಾಮಿ ಸುಖಮನಿ ಪ್ರಹ್ಲಾದನ ಕಾಯ್ದ ತೋಡನ್ನಾಡೈ ವಿಫಲಿತ ಗೆಡಿಸಿದ ಗೋಪಿಯರೆಲ್ಲರ ತೋಡನ್ನಾಡೈ ಸ್ವಾಮಿ ಸುಖತಿ ಗಣಪತಿ ಪುರಂದರ ವಿಠಲನ ತೋಡನ್ನಾಡೈ ತೋಡು 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 ರಂಗ ತೋಡು 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 ರಂಗ ತೋಡನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಡನ್ನಾಡೈ ತೋಡು 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 ರಂಗ ತೋಡು 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 ರಂಗ ತೋಡನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಡನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಡನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಡನ್ನಾಡೈ ದೇವಿ ನಮ್ಮ ಕಬರು ಬಂದರು ದೇವಿ ನಮ್ಮ ಕಬರು ಬಂದರು
ಕಾಡಿನ ಹಂದಿ ಯಾಗಿನ ಮರದ ಚಿನ್ನದ ಕಣ್ಣನ್ನು ಕಂಡಾನ ಚಿನ್ನದ ಕಣ್ಣಿನ ಕಣ್ಣು ಹಂದಿಯ ಸಂಭವಿತಾನ ಸಿಕ್ಕಿನ ಸಿಂಹ ನಗಿನ ಮರಂಗ ಹೊಟ್ಟೆಯ ಕವಳ ಭಗವಾನ ಹೊಟ್ಟೆಯ ಕವಳ ಹಾರವ ಮಾಡಿ ಕಣ್ಣಗೆ ರಂಗನ ಕಣ್ಣಿನ ಅಂಗಗಳ ಮುಗಿ ಚೂರನೆಲ್ಲ ಸುರಿಗೆ ಸುಧಾರ್ಥ ಶೃಂಗನ ರಂಗಗೆ ಹೋಗಿ ನಮರಂಗ ಹಿಂಗ ಸುಕಳ್ಳನ ಕೊಂದಾನ ಬೆಳ್ಳಿನ ಮೇಲ್ಕೈಯ ಗುಣಪ್ಪ ಹಾಡನು ಮಾಡುವ ಶಿವನಪ್ಪ ಜ್ಞಾನ ಒಳ್ಳೊಳ್ಳೆ ಪದಗಳ ನಮ್ಮಪ್ಪ ಹಾಡನು ತರುವ ತರಕಪ್ಪ ಕುಲದಾನ ದೇವಿ ನಮ್ಮ ದೇವರು ಬಂದರು ನೀರೇ ನನ್ನ ನೀರೇ ನುಡ ಬನ್ನೇರೆ ನೀರೇ ನುಡ ಬನ್ನೇರೆ ಈಗ ಕುಡಿಸದೆ ನಿರಾಕರಿಸಲು ಎಲ್ಲ ಸಾಧುವರ ಹೃದಯ ಪರವು ವಿಠಲಯ್ಯ 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 ಶರಣಾಗತರು ದೊರೆವನೆಂಬ ತವ ಬಿರುದು ಕಾಯು ಕರಿವರ ಜಗನ್ನಾಥ ವಿಠಲಯ್ಯ 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 ಎಲ್ಲರಿಗೂ ನಮಸ್ಕಾರ. ನಾನು ಶ್ರೇಣಿದೇವಿ ಪ್ರಮೋದ್ ಹರಿಮಂದೆ. ಇವತ್ತು ನಾನು ಗೋಬಿ ಪ್ರಪಂಚ ಪ್ರತಿಷ್ಠಾನದ ಹರಿದಾಸ ಸಮಾಗಮ ಎಂಬ ರೂಪಕದಲ್ಲಿ ದಾಸಶ್ರೇಷ್ಠರಾದ ಶ್ರೀ ಗೋಪಾಲದಾಸರ ಜೀವನ ಚರಿತ್ರೆ ಪರಿಚಯವನ್ನು ಮಾಡಿಕೊಡುತ್ತೇನೆ. ಶ್ರೀ ಗೋಪಾಲದಾಸರು 1721ರಲ್ಲಿ ರಾಯಚೂರು ಜಿಲ್ಲೆಯ ಮೊಸರುಕಲ್ಲು ಗ್ರಾಮದಲ್ಲಿ ರಚಿಸಿದರು. ಅವರ ಮೂಲ ಹೆಸರು ಭಾಗಣ್ಣ. ಅವರ ತಂದೆ ಹೆಸರು ಮುರಾರಿ ರಾಯ. ಅವರ ತಾಯಿಯ ಹೆಸರು ವೆಂಕಮ್ಮ. ಅವರು ಹಲವಾರು ಕೃತಿಗಳನ್ನು ದಾಸ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದರು. ಉದಾಹರಣೆ: ಸ್ಮರಿಸು ಗುರುಗಳ ಮನವೇ, ಬಾರಯ್ಯ ಬಾವ ಬಗುತರ ಪ್ರಿಯ, ಕಾಯೋ ವಿಜಯರಾಯ, ಪಾರ್ವತಿ ಪಾಲಿಸನ್ನ, ಎನ್ನ ಭಿನ್ನಪ ಕೇಳು ಹಾಗೂ ಹಲವಾರು. ಇಂದಿಗೂ ಅವು ದಾಸ ಸಾಹಿತ್ಯದಲ್ಲಿ ಹಚ್ಚು ಹಸಿರಾಗಿವೆ. ಅವರ ಅಂಕಿತ ನಾಮ ವಿಜಯ ವಿಠ್ಠಲದಾಸ, ಗೋಪಾಲ ವಿಠ್ಠಲದಾಸ. ಅವರು 1769ರಲ್ಲಿ ಕಾಲವಾದರು. ಧನ್ಯವಾದಗಳು. ನನ್ನ ಹೆಸರು ವಿಜಿತಾ ದೇಶಪಾಂಡೆ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ವಿಜಯದಾಸರ ಜೀವನ ಚರಿತ್ರೆಯನ್ನು ತಮ್ಮ ಮುಂದೆ ಹೇಳುತ್ತೇನೆ. ವಿಜಯದಾಸರ ಜೀವನ ಚರಿತ್ರೆ. ಜನನ 1682, ಚಿಕ್ಕಗರ್ವಿ ಮಾನವಿ. ಮೂಲ ಹೆಸರು ದಾಸಪ್ಪ. ತಂದೆ ಶ್ರೀನಿವಾಸಪ್ಪ. ತಾಯಿ ಕೂಸಮ್ಮ. ಮರಣ 1755. ಅಂಕಿತ ನಾಮ ವಿಜಯ ವಿಠಲ. ಕೃತಿಗಳು: 1. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡ ಶ್ರೀಹರಿಯೇ, ಧನ್ವಂತರಿ ಸುಳಾದಿ, ಕಾದನ ವತ್ಸವ ಹರಿ ಕಾದನ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ದೇವ, ನಿನ್ನ ಒಲುಮೆಯಿಂದ, ಇತ್ಯಾದಿಗಳು. ಧನ್ಯವಾದಗಳು. ನನ್ನ ಹೆಸರು ಅಮೋಘ. ನಾನು 3ನೇ ಕ್ಲಾಸ್ನಲ್ಲಿ ಓದುತ್ತಿದ್ದೇನೆ. ಇಂದಿನ ಪ್ರಸನ್ನ ವೆಂಕಟದಾಸರ ಜೀವನ ಚರಿತ್ರೆ. ಜನನ 1780, ಬಾಗಲಕೋಟೆ, ಕಾಕಂಡಿಗಿ. ಮೂಲ ಹೆಸರು ವೆಂಕಣ್ಣ. ತಂದೆ ನರಸಪ್ಪಯ್ಯ. ತಾಯಿ ಲಕ್ಷ್ಮೀಬಾಯಿ. ಮರಣ 1752. ಅಂಕಿತ ನಾಮ ಪ್ರಸನ್ನ ವೆಂಕಟ. ಕೃತಿಗಳು: ಶೇಷಾಚಲ ನಾಯಕ ಸರಹಯ್ಯ, ರಂಗ ಕೊಳಲನೂದಲಾಗಿ, ರಂಗಯ್ಯ ಕೊಳಲನೂದಲು, ಎಂತ ಶ್ರೀಮಂತನಂತಹ ಶ್ರೀಕಾಂತೆ ಕಾಂತ,
ಶ್ರೀನಿವಾಸ ಮುಂತಾದ ಕೃತಿಗಳು. ಧನ್ಯವಾದಗಳು. ಶ್ರೀನಿವಾಸ. ನನ್ನ ಹೆಸರು ಅನನ್ಯ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಪುರಂದರದಾಸರ ಜೀವನ ಚರಿತ್ರೆಯನ್ನು ಹೇಳುತ್ತಿದ್ದೇನೆ. ಪುರಂದರದಾಸರ ಜೀವನ ಚರಿತ್ರೆ. ಜನನ 1470, ಪುರಂದರಗಡ. ಮೂಲ ಹೆಸರು ಶ್ರೀನಿವಾಸ ನಾಯಕ. ತಂದೆ ವರದಪ್ಪ ನಾಯಕ. ತಾಯಿ ರುಕ್ಮಿಣಿ. ಮರಣ 1564, ಹಂಪಿ. ಅಂಕಿತ ನಾಮ ಪುರಂದರ ವಿಠಲ. ಕೃತಿಗಳು: ಅಂಬಿಗ ನಾನಿಂದ ನಂಬಿದೆ, ಆಚಾರವಿಲ್ಲದ ನಾಲಿಗೆ, ಗಂಗಾರಿ ಸಕಲ ತೀರ್ಥಂಕರ ಫಲವಿದು, ಪಾಲಿಸಮ್ಮ ಮುದ್ದು ಶಾರದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅದಿತಿ ಕುಲಕರ್ಣಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕನಕದಾಸರ ಜೀವನ ಚರಿತ್ರೆ ಬಗ್ಗೆ ಹೇಳುತ್ತಿದ್ದೇನೆ. ಜನನ 1509, ಶಿಗ್ಗಾಂವ್, ಹಾವೇರಿ. ಮೂಲ ಹೆಸರು ತಿಮ್ಮಪ್ಪ ನಾಯಕ. ತಂದೆ ಬೀರಪ್ಪ. ತಾಯಿ ಬಚ್ಚಮ್ಮ. ಮರಣ 1406, ಕಾಗಿನೆಲೆ. ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ಕೃತಿಗಳು: ನೀ ಮಾಯೆಯೊಳಗೋ ನಿನ್ನಳು ಮಾಯೆ ತೊರೆದು ಜೀವಿಸಬಹುದೇ, ಡಿಂಬದಲ್ಲಿರುವ ಜೀವನ ಕಂಬಸೂತ್ರದಂತೆ, ಹರಿಭಕ್ತಿ ಸಾರ ಎಂದು ಮುಂತಾದ ಕೃತಿಗಳು. ಧನ್ಯವಾದಗಳು. ನನ್ನ ಹೆಸರು ಸಮರ್ಥಾರ್ ಕುಲಕರ್ಣಿ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜಗನ್ನಾಥದಾಸರ ಜೀವನ ಚರಿತ್ರೆ. ಜನನ 1728, ಮಾನವಿ, ರಾಯಚೂರು. ಮೂಲ ಹೆಸರು ಶೀನಪ್ಪ. ತಂದೆ ನರಸಿಂಹಾಚಾರ್ಯ. ತಾಯಿ ಲಕ್ಷ್ಮೀಬಾಯಿ. ಮರಣ 1809. ಅಂಕಿತ ನಾಮ ಜಗನ್ನಾಥ ವಿಠಲ. ಅವರ ರಚಿಸಿದ ಕೃತಿಗಳು: ಶ್ರೀರಾಮನ ತವಚರಣ ದೊರಕುವ ಹೆಂಗಿನ್ನು, ರಂಗನಿನ್ನ ಕೊಂಡಾಡುವ ಮಂಗಲಾತ್ಮರ, ದಾಸೋಹಂ ತಮ ದಾಸೋಹಂ, ಹರಿಕಥಾಮೃತ ಸಾರ 32 ಸಂಧಿ. ಧನ್ಯವಾದಗಳು. ರಾಪುರವೆಂಬ ದೊಡ್ಡ ನಗರ, ರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಕಂಠಾರಿ ಭಜನೆ ವ್ಯಾಪಾರ. ರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಹಬ್ಬ ದಾಸಕೂಟ ವ್ಯಾಸಕೂಟ ಎರಡೂ ಕಣ್ಣು ಮುಂದೆ ಬಂದಂತ ಅದು. ಯಾಕಂದ್ರೆ ಇಷ್ಟು ಸುಂದರವಾದಂತ ಒಂದು ನಿರೂಪಣೆ ಈ ಮಕ್ಕಳಿಂದ ಇಲ್ಲೇ ಒಂದು ದಾಸ ಸಾಹಿತ್ಯದ ಒಂದು ಎಲ್ಲ ದಾಸರು ನಮ್ಮ ಕಣ್ಣು ಮುಂದೆ ಬಂದಂಗ ನಮಗೆಲ್ಲರಿಗೂ ಅನಿಸ್ತಾ ಇದೆ. ಇಲ್ಲಿ ಒಂದು ವಿಶೇಷ ಮತ್ತು ಮಕ್ಕಳಿಗೆ ಒಂದು ಚಪ್ಪಾಳೆ, ಜೋರಾದ ಚಪ್ಪಾಳೆ ತಕ್ಕೊಂಡು ಇಷ್ಟು ಸುಂದರವಾಗಿ ಅಲ್ಲೇ ತ್ರಿಮೂರ್ತಿಯಂತೂ ನಿಂತಬೇಕಾದ ಕೃಷ್ಣ ಜೊತೆಗೆ ವಿಠೋಬ ಟೊಂಕದ ಮೇಲೆ ಕೈ ಇಟ್ಟುಕೊಂಡು ವಿಠೋಬ ನಿಂತಿದ್ದಾನೆ. ಶ್ರೀನಿವಾಸ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡುತ್ತಾ ಒಂದು ಕೈಯನ್ನ ಟೊಂಕದ ಕೆಳಗೆ ಸಂಸಾರ. ಈ ಒಂದು ಚಿತ್ರಣವನ್ನು ನೋಡಿದಾಗ ದಾಸ ಸಾಹಿತ್ಯ ಯಾವ ರೀತಿ ಬೆಳೆದು ಬಂತು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತದೆ. ಇಲ್ಲಿ ಒಂದು ವಿಶೇಷ ನೋಡಿ, ನಮ್ಮ ಕೆಳ ಕೂತ್ಬಿಡಿ ನೀವೆಲ್ಲರೂ, ಕೆಳ ಕೂತ್ಕೊಂಡ್ಬಿಡಿ. ಒಂದು ವಿಶೇಷ, ಈ ಒಂದು ನಮ್ಮ ಪ್ರತಿಷ್ಠಾನ ಗೋ ವಿಪ್ರ ಪುಂಜ ಪ್ರತಿಷ್ಠಾನ. ಗೋ ವಿಪ್ರ ಪುಂಜ ಪ್ರತಿಷ್ಠಾನದ ಒಂದು ಅರ್ಥ ಈ ಮಕ್ಕಳು ನಮಗೆ ತಿಳಿಸ್ಕೊಟ್ರು. ಗೋ ಅಂದ್ರೆ ಗೋಪಾಲದಾಸರು. ನೀ ತಂಬೂರಿ ಪಾತ್ರ ಇದ್ರ
ಗೋಪಾಲ ಅಷ್ಟು ಮಾಡು. ಗೋಪಾಲದಾಸರು, ಗೋ ಅಂದ್ರೆ ಗೋಪಾಲದಾಸರು. ಚಪ್ಪಾಳೆ ಹಾಕಿ. ವಿ ಅಂದ್ರೆ ವಿಜಯದಾಸರು. ಇನ್ನು ಪ್ರ ಅಂದ್ರೆ ಪ್ರಸನ್ನ ವೆಂಕಟದಾಸರು, ನಮ್ಮೂರಿನ ದಾಸರು. ಇನ್ನು ಪೂ ಅಂದ್ರೆ ಪುರಂದರದಾಸರು. ಇಲ್ಲಿ ಒಂದು ಸೊನ್ನೆ ಇದೆ. ಸೊನ್ನೆಯಲ್ಲಿ ನಾವು ಕನಕದಾಸರನ್ನ ಕಾಣ್ತಾ ಇದ್ದೇವೆ. ಯಾಕಂದ್ರೆ ಕನಕರು ಒಂದು ಕದಳಿ ಫಲವನ್ನ ತಿನ್ನುವಂತ ಗುರುಗಳು ಕೊಟ್ಟಾಗ ಭಗವಂತನಿಲ್ಲದ ಸ್ಥಳ ಯಾವುದಿದೆ ಅಂದ್ರೆ ಹೇಳಿದ್ರು ಅವರು, ಯಾರಿಲ್ಲದ ಸ್ಥಳದಲ್ಲಿ ಇದನ್ನು ಮೆದ್ದು ಬಾ ಅಂತ. ಆದ್ರೆ ಭಗವಂತ ಎಲ್ಲ ಕಡೆ ಇರುವ ನಾನು ಯಾರಿಲ್ಲದ ಸ್ಥಳ ನನಗೆ ದೊರಲೇ ಇಲ್ಲ ಅಂತ ಅವರು ಪೂರ್ಣತೆಯಲ್ಲಿ ಪರಿಪೂರ್ಣನನ್ನು ಕಂಡಂತ ದಾಸರು ಕನಕದಾಸರು. ಅಂಥ ದಾಸರು ಇಲ್ಲೇ ಆ ಒಂದು ಸೊನ್ನೆಯಲ್ಲಿ ನಾವು ಕನಕದಾಸರನ್ನ ಕಾಣ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ಉಳಿದದ್ದು ಜಗನ್ನಾಥದಾಸರು. ತುಂಬಾ ಸುಂದರವಾಗಿ ಮಕ್ಕಳು ಆ ಹಾಡಿಗೆ ತಕ್ಕಂತೆ ನೃತ್ಯ ರೂಪಕವಾಗಿ ನೃತ್ಯದ ಮುಖಾಂತರ ಅದು ಆ ದಾಸರ ಜೋಳಿಗೆ ನಮಗೆಲ್ಲ ಒಡ್ಡಿ ನಮ್ಮ ಒಂದು ಭಕ್ತಿಯ ಸಾರವನ್ನ ಅದರಲ್ಲಿ ಜೋಳಿಗೆಯಲ್ಲಿ ಹಾಕ್ರಿ, ನಿಮ್ಮ ಜ್ಞಾನ ವೈರಾಗ್ಯ ಅವರು ನಾವು ಕೊಡ್ತೀವಿ ನಿಮಗಂತ ಹೇಳ್ಕೊತ ಬಂದ್ರೇನೋ ಅನ್ನುವಂತೆ ನನಗೆ ಭಾಸವಾಯಿತು. ಸುಂದರವಾಗಿ ಮಕ್ಕಳೆಲ್ಲ ಈ ರೂಪಕವನ್ನ ಮಾಡಿದ್ದಾರೆ. ಜೊತೆಗೆ ಆ ರೂಪಕದ ಜೊತೆಗೆ ಅಂದ್ರೆ ದಾಸರ ಆದಂಥ ಆಯಾ ದಾಸರ ಜೀವನ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಒಂದೊಂದು ಮಗು ಸುಂದರವಾಗಿ ನೋಡಿ. ಕನ್ನಡ ಇಷ್ಟು ಸುಲಲಿತವಾಗಿ ಈಗಂದ್ರೆ ನಾನು ಒಬ್ಬ ಶಿಕ್ಷಕಿಯಾಗಿ ನೋಡ್ತಾ ಇರ್ತೀನಿ. ಯಾಕೆ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಸರಿಯಾಗಿ ಕನ್ನಡದ ಒಂದು ಕಾಗುಣಿತನೂ ಗೊತ್ತಿರಂಗಿಲ್ಲ. ಆದರೂ ಮಕ್ಕಳು ಇಷ್ಟು ಸುಲಲಿತವಾಗಿ ಕನ್ನಡದಲ್ಲಿ ಆ ಒಂದು ದಾಸರ ಕೃತಿ ಜೀವನವನ್ನ ಪರಿಚಯ ಮಾಡಿಕೊಟ್ರು. ಒಂದೊಂದೇ ಮಗುವನ್ನ ನಾನು ಕರಿತಾ ಇದ್ದೇನೆ. ಮೊದಲಿಗೆ ಈ ಒಂದು ನಿರೂಪಣೆಯನ್ನ ಇಲ್ಲೇ ಮೊದಲು ಮಗು ನಿರೂಪಣೆ ಮಾಡ್ತು. ಅವಳು ಅಂದ್ರೆ ಏನಿದು ಇದು ಇದೆಲ್ಲ ನಿರೂಪಣೆ ಅಂದ್ರೆ ಈ ಒಂದು ರೂಪಕ ಇದೆಲ್ಲ ಅದರ ಬಗ್ಗೆ ನಿರೂಪಣೆಯಿಂದ ಹೇಳಿದ್ಲು ಶ್ರೀರಕ್ಷಾ ತಾಳಿಕೋಟೆ. ಅವಳಿಗೆ ಜೋರಾದ ಚಪ್ಪಾಳೆ ಬಂದಿ. ಇನ್ನು ಗೋಪಾಲದಾಸರ ಬಗ್ಗೆ ಶ್ರೀನಿಧಿ ಹರಿಮಂದಿರ ಅವನು ಆದದ್ದು, ಅವನು ಅದರ ಬಗ್ಗೆ ಜೀವನ ಚರಿತ್ರೆ ಹೇಳಿದ, ಚಪ್ಪಾಳೆ ಬರಲಿ. ವಿಜಯದಾಸರ ಬಗ್ಗೆ ವಿಜೇತಾ ದೇಶಪಾಂಡೆ ಹೇಳಿದ್ದು, ಅವಳಿಗೂ ಒಂದು ಚಪ್ಪಾಳೆ ಬರಲಿ. ಪ್ರಸನ್ನ ವೆಂಕಟದಾಸರ ಬಗ್ಗೆ ಅಮೋಘ ಕುಲಕರ್ಣಿ ತನ್ನ ತೊಗಲು ನುಡಿಯಲ್ಲಿ ಹೇಳ್ದ, ಅವನಿಗೂ ಒಂದು ಚಪ್ಪಾಳೆ. ಪುರಂದರದಾಸರ ಬಗ್ಗೆ ಅನನ್ಯ ಕುಲಕರ್ಣಿ ಹೇಳಿದ್ದು, ಅವಳಿಗೂ ಒಂದು ಚಪ್ಪಾಳೆ. ಕನಕದಾಸರ ಬಗ್ಗೆ ಅದಿತಿ ಕುಲಕರ್ಣಿ ಹೇಳಿದ್ದಾಳೆ, ಅವಳಿಗೂ ಒಂದು ಚಪ್ಪಾಳೆ. ಜಗನ್ನಾಥದಾಸರ ಬಗ್ಗೆ ಬಹಳ ಗಡಿಬಿಡಿ ನಮ್ಮ ಸಮರ್ಥ, ಅದಕ್ಕೆ ಸಮರ್ಥ ಕುಲಕರ್ಣಿ ಅವನು ಹೇಳಿದ್ದಾನೆ, ಅವನಿಗೆ ಡಬಲ್ ಚಪ್ಪಾಳೆ ಹಾಕ್ರಿ. ಅವನು ಸಿಗೋದೇ ಅಪರೂಪ. ಬಲು ತುಂಟ ನಮ್ಮ ಜಗನ್ನಾಥದಾಸರ ಬಗ್ಗೆ ಹೇಳಿದ ಒಂದು ಎಲ್ಲಾ ಮಕ್ಕಳು ಅಂದರಿ ನಮ್ಮ ಕೈಗೆ ಸಿಗಂಗಿಲ್ಲ. ನಮ್ಮ ಸೆಕ್ಟರ್ನಾಗ ಸೈಕಲ್ ತಗೊಂಡು ಗಾಡಿ ತಗೊಂಡು ಬುರ್ರ ಹೋಗ್ತಿರ್ತಾರ. ಇದೆಲ್ಲ ಶ್ರೇಯಸ್ಸು ಅಂಬಿಕಾ ಜೋಶಿ ಕುಲಕರ್ಣಿ ಅವರಿಗೆ ಸಲ್ಲಬೇಕು. ಅದರ ಜೊತೆಗೆ ಸಾಥ್ ನೀಡಿದ ನಮ್ಮ ಶ್ವೇತಾ ಕುಲಕರ್ಣಿ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಒಂದು ಒಳ್ಳೆ ರೂಪಕವನ್ನ ನಮಗೆಲ್ಲ ಜೊತೆಗೆ ತೃಪ್ತಿ ಕುಲಕರ್ಣಿ ಅವರು ಬರಬೇಕು. ಎಲ್ಲರ ಒಂದು ಸಹಕಾರದಿಂದ ಒಂದು ಶ್ರಮದಿಂದ ಸಣ್ಣ ಮಕ್ಕಳನ್ನ ಹಿಡಿದು ಅವ್ರನ್ನ ಜೊತೆ ಮಾಡಿಕೊಂಡು ಮಾಡೋದಂದ್ರೆ ಸುಲಭದ ಮಾತಲ್ಲ. ಒಂದು ಏನಂದ್ರೆ ಈ ಕೋತಿಗೆ ಕಟ್ಟಿರ್ತಾರ ಅವ್ರದ್ದು ಎತ್ಲಾ ಜಗದಾಡ್ತಿರ್ತಾರೆ. ಇಲ್ಲಿ ನೋಡ್ತಿದ್ದೀವಿ ನಾವು, ಒಂದು ಹಿಡಿಯೋದನ್ನ ಕಷ್ಟ. ಒಂದು ಎರಡನೇ ನಮಗೆ ಸಂಭಾಷದಾಗಂಗಿಲ್ಲ. ಇಷ್ಟೂ ಮಂದಿನ ಸಂಭಾಷಣ ಅಂದ್ರೆ ಅಂಬಿಕಾನ ಒಂದು ಡೈರೆಕ್ಷನ್ ಆಕಿ ನೋಡಿದ್ರೆ ಎಲ್ಲ ಮಕ್ಕಳು ಸರಳ ಇರ್ತಾರೆ. ನಮಗೆ ಯಾರಿಗೂ ಕೇಳಂಗಿಲ್ಲ ಮಾತು, ಅವಳಿಗೆ ಮಾತ್ರ ಸರಿಯಾಗಿ ಕೇಳ್ತಾರೆ. ಈ ಎಲ್ಲ ಶ್ರೇಯಸ್ಸು ಈ 3 ಮಂದಿಗೆ ಸಲ್ಲಬೇಕು. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕೊಟ್ಟಾನ. ನಿರ್ದೇಶಿಸಿ ಹಾಡುಗಳನ್ನ ಸಂಯೋಜಿಸಿ ಜೊತೆಗೆ ಡ್ರೆಸ್ ಕಾಸ್ಟ್ಯೂಮ್ಸ್ ಅಂತೀವಲ್ಲ ಅದೆಲ್ಲವನ್ನ ಮಾಡಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಅಂಬಿಕಾಗೂ ಜೊತೆಗೆ ಶ್ವೇತಾ ಕುಲಕರ್ಣಿ ಹಾಗೂ ತೃಪ್ತಿ ಕುಲಕರ್ಣಿ ಜೊತೆಗೆ ತಾಯಂದ್ರಿಗೂ ಸಹ ನಾನು ಧನ್ಯವಾದವನ್ನು ಹೇಳ್ತೀನಿ. ಯಾಕಂದ್ರೆ ಅವರು ಸಹ ತಮ್ಮ ಶ್ರಮ ವಹಿಸಿ ತಮ್ಮ ಮಕ್ಕಳನ್ನ ಸಮಯಕ್ಕೆ ಸರಿಯಾಗಿ ಕಳಿಸಿ ಆ ವೇಷಭೂಷಣಕ್ಕೂ ಸಹ ಅವರು ಒಳ್ಳೆ ಪ್ರೋತ್ಸಾಹದಿಂದ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ತಿಳಿಸುತ್ತಾ ಮತ್ತೊಮ್ಮೆ ಅಪ್ಪ ಕಿರೀಟ ಇರ್ಲಪ್ಪ ಮಗೊಂದ ಸ್ವಲ್ಪ ಹೊತ್ತು ಇನ್ನೊಂದು 2 ನಿಮಿಷ
ಅದನ್ನ ಇನ್ನು ಒಂದು ಗೋಪಾಲದಾಸರಾಗಿ ಸುಮಂತ್ ಮನುಗುಳಿ ಭಾಗವಹಿಸಿದ್ದಾನೆ. ವಿಜಯದಾಸರಾಗಿ ವಿವೇಕ್ ಮುರ್ನಾಳ್ ಅವರು. ಒಂದು ನೋಡಿ, ಈ ಮಗು ಸ್ವಲ್ಪ ಅನಾರೋಗ್ಯ ಆದರೂ ಇಷ್ಟು ಸುಂದರವಾಗಿ ಬಂದವನಿಗೆ ಒಂದು ವಿಶೇಷ ಜೋರಾದ ಚಪ್ಪಾಳೆ ಕಟ್ಟೋಣ, ಪ್ರೋತ್ಸಾಹದಾಯಕ ಚಪ್ಪಾಳೆ. ಪ್ರಸನ್ನ ವೆಂಕಟದಾಸರು, ಜಯಂತ ಮನುಗುಳಿ ಕುಡ್ಕೋತ ಬಂದ ದಾಸರು. ಪುರಂದರದಾಸರು, ಸುಧನ್ವ ದೇಸಾಯಿ ತುಂಬಾ ಸುಂದರವಾಗಿ ಬಂದರು. ಕನಕದಾಸರಾಗಿ ಶ್ರೀರಾಮ್ ಕುಲಕರ್ಣಿ, ಜೊತೆಗೆ ಜಗನ್ನಾಥ ದಾಸರಾಗಿ ನರಹರಿ ಕುಲಕರ್ಣಿಯವರು ಇಲ್ಲಿ ತುಂಬಾ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಆ ಮಕ್ಕಳಿಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳ ಜೊತೆಗೆ ಭಗವಂತನ ಹಾಗೂ ನಮ್ಮೆಲ್ಲ ಗುರು ಹಿರಿಯರ ಪಂಡಿತರ ಎಲ್ಲರ ಆಶೀರ್ವಾದ ಮುಂದಿನ ಜೀವನಕ್ಕೆ. ಕ್ಷಮಿಸಿ, ಮರ್ತಾ ಬಿಟ್ಟೆ, ನನ್ನ ಭಗವಂತ ಬಿಡೋದಲ್ಲ. ತ್ರಿಮೂರ್ತಿಗಳ ತರ 3 ಮಂದಿ ನಿಂತು ಬಿಟ್ಟಾರೆ, ನನ್ನ ಮುಂದೆ ಬಿಡಂಗಿಲ್ಲ ಅವರು. ವಿಠೋಬನಾಗಿ ಸುಂದರವಾಗಿ ಟೊಂಕದ ಮೇಲೆ ಕೈ ಇಟ್ಟುಕೊಂಡು ವಿಠೋಬನಾಗಿ ನಿಂತಿದ್ದಾನೆ ಶ್ರೀಹರಿ ಕುಲಕರ್ಣಿ ಮುರ್ನಾಳ್ ಸಾರಿ. ಜೊತೆಗೆ ಬಾಲಕೃಷ್ಣನಾಗಿ, ತುಂಟ ಕೃಷ್ಣನಾಗಿ, ಅವ ಅಂತೂ ಕಾಯಂ ಸೈಕಲ್ ಮೇಲೆ ಇರ್ತಾನ್ರಿ, ಹೇಳೋದು ಅಷ್ಟೇ. ಅವ್ರ ಅಮ್ಮ ನೋಡ್ಬೇಕು ಅಂತ ತುಂಟ ಕೃಷ್ಣನಾಗಿ ಇಲ್ಲೇ ಇಷ್ಟೊತ್ತು ನಿಂತದ್ದೊಂದು ದೊಡ್ಡ ಸಾಧನೆ. ಒಂದು ಜೋರಾದ ಚಪ್ಪಾಳೆ. ಇಲ್ಲಿ ಅಕುಲ್ ಕುಲಕರ್ಣಿ ಇದ್ದಾನೆ. ಜೊತೆಗೆ ಶ್ರೀನಿವಾಸನಾಗಿ ವರುಣ್ ಮುರ್ನಾಳ್ ನಿಂತಿದ್ದಾನೆ. ಅವನಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಎಲ್ಲರೂ ತುಂಬಾ ಸುಂದರವಾಗಿ ಒಂದು ಇದನ್ನು ಮಾಡಿದ್ದಾರೆ, ನಿರೂಪಣೆ ಜೊತೆಗೆ ಒಂದು ರೂಪಕ ಮಾಡಿದ್ದಕ್ಕೆ ಧನ್ಯವಾದಗಳು. ಇವರು 3 ಮಂದಿ ಸ್ವಲ್ಪ ಸ್ಟೇಜ್ ಮೇಲೆ ಬರಲ್ಲ ಮುಂದೆ. ಈ ಒಂದು ರೂಪಕವನ್ನು ನಿರ್ದೇಶಿಸಿ ಜೊತೆಗೆ ಹಾಡುಗಳನ್ನು ಸಂಯೋಜಿಸಿ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿ 3 ಮಂದಿಯ ಶ್ರಮ ಬಹಳ ಅದ. ಅವರಿಗೆ ಒಂದು ವಿಶೇಷವಾದ ಜೋರಾದ ಚಪ್ಪಾಳೆ ನಾವು ಎಲ್ಲ ಚಪ್ಪಾಳೆ. ಇದೇ ರೀತಿ ಒಂದು ಈ ಥರ ಒಂದು ಕಾಸ್ಟ್ಯೂಮ್ಸ್ ಇರಲಿ ಅಥವಾ ಒಂದು ರೂಪಕಗಳಿರಲಿ, ಮಕ್ಕಳಲ್ಲಿ ಇದರಿಂದ ಸಂಸ್ಕಾರ ಬೆಳೀತದೆ. ನಾನು ದಾಸನಾದೆ, ಈ ದಾಸನಾದೆ ನೆನಪುಳಿತದವರಿಗೆ ಕೊನೆ ತನಕನೂ ನೆನಪುಳಿಯುವಂತ ಒಂದು ಸನ್ನಿವೇಶ ಇಲ್ಲಿ ಇವರು ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ವಿಶೇಷ ಧನ್ಯವಾದಗಳನ್ನ ಕೋರ್ತಾ ಭಗವಂತ ಅವರಿಗೆ ಆಯುರ ಆರೋಗ್ಯವನ್ನ ಕೊಡ್ಲಿ. ಐಶ್ವರ್ಯ ಅನ್ನಂಗಿಲ್ಲ, ಆಯುರ ಆರೋಗ್ಯ ಇದ್ರೆ ಐಶ್ವರ್ಯ ತನ್ನಿಂದ ತಾನೇ ಬರ್ತದ, ಭಗವಂತ ಸಲ್ಲಿಸ್ತಾನಂತ ಹೇಳ್ತಾ ನಾನು ಈ ರೂಪಕದ ಇನ್ನೊಮ್ಮೆ ಮಕ್ಕಳಿಗೆಲ್ಲ ಧನ್ಯವಾದ ಹೇಳ್ತೀನಿ. ಕೂತು ಆರಿಸಿದಂತ ತಮಗೆ ವಿಶೇಷ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು.